ಅವರು ಅವ್ರ ಹಕ್ಕನ್ನು ಅವರು ಚಲಾಯಿಸೋಕೆ ಹೋದರೆ ಎಸ್ಮ ಕಾಯ್ದೆ ತಂದವ್ರೆ. ಇದು ಸರ್ಕಾರದ ದುರ್ನೀತಿ. ಇದಕ್ಕೆ ನೇರ ಕಾರಣ ಸರ್ಕಾರವೇ. ಅಭಿವೃದ್ಧಿ ಕೆಲಸಗಳನ್ನ ಕುಂಠಿತ ಮಾಡಿದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸಗಳು ಕರೆಕ್ಟಾಗಿ ಸರಿಯಾದ ಟೈಮ್ನಲ್ಲಿ ನಡೀತಾ ಇಲ್ಲ. ನಿಜವಾಗ್ಲೂ ನಾವು ಈ ಸರ್ಕಾರನ ಖಂಡಿಸ್ತೀವಿ ಅಮ್ಮ. ಬರೀ ಆ ಭಾಗ್ಯ ಈ ಭಾಗ್ಯ ಅನ್ಕೊಂಬಿಟ್ಟು ಜನಗಳನ್ನ ನಂಬಿಸ್ಕೊಂಡು ಮಸಿ ಬಳ್ಕೊಂಡು ಸ್ಟ್ರೈಕ್ ಮಾಡಿ ಇನ್ನೇನು ಮಾಡ್ಯಾರ ಅವರು. ತುಂಬ ಈ ಕಾಂಗ್ರೆಸ್ನವರು ಅಧಿಕಾರದ ಮದ ಏರ್ಬಿಟ್ಟಿದೆ ಅವ್ರಿಗೆ ಜಾಸ್ತಿ. ಅವ್ರ ಅಧಿಕಾರನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಸಾರ್ವಜನಿಕರ ಕಷ್ಟ ಸುಖನ ಭಾಗಿ ಅದ್ರ ಬಗ್ಗೆ ಕಣ್ಣೆತ್ತು ನೋಡ್ತಾ ಇಲ್ಲ. ಇವಾಗ ಕಂಡಕ್ಟರ್ಗಳು ಬಸ್ಗಳು ಡ್ರೈವರ್ಗಳು ಪಾಪ ಅವ್ರಿಗೂ ದುಡ್ಡುಗಳಿಗೆ ಕಷ್ಟ ಅಲ್ವಾ ಮೇಂಟೈನ್ ಮಾಡೋದು. ಇವತ್ತು 10 ರೂಪಾಯಿ ಇಲ್ಲದೆ ಇದ್ರೂ ಕಷ್ಟನೇ. ಇವತ್ತು ಕರ್ನಾಟಕದಾದ್ಯಂತ ಬಸ್ ಬಂದ್ ಆಗಿರೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಈ ಅನಿರ್ದಿಷ್ಟ ಅವಧಿಯಲ್ಲಿ ಸಾರಿಗೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಉದ್ದೇಶದಿಂದ ಬಸ್ ಬಂದ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಏನಂತ ಇದೆ, ಸಾರ್ವಜನಿಕರು ಇದ್ರ ಬಗ್ಗೆ ಅವ್ರ ನಿಲುವು ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ಕುಮಾರಿ ಶಂಭುಲಿಂಗು. ಇವತ್ತಿನ ಬಸ್ ಬಂದ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಏನು ಹೇಳೋದು, ಕರ್ನಾಟಕ ಸರ್ಕಾರ ಮೋಸ ಮಾಡಿದೆ ಜನಗಳಿಗೆ. ಮತ್ತು ಫ್ರೀ ಬಸ್ಸು ಅಂತೆಲ್ಲ ಹಿಂಗೆ ಮಾಡಿದರು. ವೇಸ್ಟ್, ಅದು ಏನಕ್ಕೆ ವೇಸ್ಟು, ಉಪಯೋಗ ಇಲ್ಲ. ಉಪಯೋಗ ಆಗೋಂಥ ಕೆಲಸಗಳು ಬೇಜಾನಿದೆ. ವಯಸ್ಸಾದವ್ರಿಗೆ, ಮಕ್ಕಳು ಸ್ಕೂಲ್ಗಳಿಗೆ ಅವ್ರಿಗೆ ಫ್ರೀ ಕೊಟ್ಟಿದ್ರೆ ನಡೀತಿತ್ತು. ಮಹಿಳೆಯರಿಗೆಲ್ಲ ವೇಸ್ಟ್, ಸುಮ್ಮನೆ ಸುಮ್ಮನೆ ತಿರುಗ್ತಾರೆ ಅಲ್ಲಿ ಇಲ್ಲಿ ಅಂತ. ಅದ್ರ ಬದಲು ಬೇರೆ ಬೇರೆ ಥರ ಮಾಡಿದ್ರೆಲ್ಲ ಉಪಯೋಗ ಇರ್ತಿತ್ತು. ಇವಾಗ ಕಂಡಕ್ಟರ್ಗಳು ಬಸ್ಗಳು ಡ್ರೈವರ್ಗಳು ಪಾಪ ಅವ್ರಿಗೂ ದುಡ್ಡುಗಳಿಗೆ ಕಷ್ಟ ಅಲ್ವಾ ಮೇಂಟೈನ್ ಮಾಡೋದು. ಇವತ್ತು 10 ರೂಪಾಯಿ ಇಲ್ಲದೆ ಇದ್ರೂ ಕಷ್ಟನೇ. ಹಂಗೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಅವರ ಜೀವನಾಂಶನೇ ನಡಿಬೇಕಲ್ಲ. ಫ್ರೀ ಅಂತ ಇವಾಗ ಅವ್ರಿಗೆ ಎಷ್ಟು 2 ವರ್ಷ 3 ವರ್ಷ ಆಗ್ತಾಯಿದೆ ದುಡ್ಡು ಕೊಟ್ಟು ವೇತನ. ಅದು ಸರ್ಕಾರ ಏನಕ್ಕೆ ಮಾಡಬೇಕು ಅದಕ್ಕೆ ಮಾಡಬೇಕು. ಅದು ಬಿಟ್ಟು ಬೇರೆದಕ್ಕೆಲ್ಲ ಮಾಡ್ಕೊಂಡು ವೇಸ್ಟ್. ಈಗ ನನ್ನ ಸರ್ ವೇಸ್ಟ್ ಅದೆಲ್ಲ. ಇವಾಗ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಬೇಕು, ಈಡೇರಿಸ್ಬೇಕು ಮೇಡಮ್ ಅವರೇ. ಎಷ್ಟು ಕಷ್ಟ ಅಲ್ವಾ ಇವಾಗ, ಜೀವನ ತುಂಬ ಕಷ್ಟ. ಇವಾಗ 10 ರೂಪಾಯಿ, ಇವತ್ತು 100 ರೂಪಾಯಿ ಇದ್ರೂ ಕಷ್ಟನೇ. 10 ರೂಪಾಯಿ ಇದ್ರೂ ಕಷ್ಟನೇ, ಆಗಲ್ಲ ಇವಾಗ ಜೀವನ ನಡೆಸ್ಬೇಕಾದ್ರೆ. ಇವಾಗ ಒಂದು ದಿನಕ್ಕೆ 1000 ರೂಪಾಯಿ ಬೇಕು ಖರ್ಚಿಗೆ. ಇವತ್ತು ಒಂದು ಇದಕ್ಕೆ 1000 ರೂಪಾಯಿ ಬೇಕು ಇವಾಗ. ಆ ಥರ ಹಿಂಗೆ ಮಾಡ್ತಾ ಇದ್ದಾರೆ. ವೇಸ್ಟು ಕರ್ನಾಟಕ. ಏನು ವೇಸ್ಟ್, ಏನು ಅಭಿವೃದ್ಧಿ ಕೆಲಸಗಳಂತೂ ಏನೂ ಇಲ್ಲ, ಎಲ್ಲ ವೇಸ್ಟ್. ಇವತ್ತಿನ ಬಸ್ ಬಂದು ಸಾರಿಗೆ ನೌಕರರು ಈ ತೀರ್ಮಾನ ತಗೊಳ್ಳೋದಕ್ಕೆ ಸರ್ಕಾರನೇ ನೇರ ಹೊಣೆ, ಕಾಂಗ್ರೆಸ್ ಸರ್ಕಾರನೇ ನೇರ ಹೊಣೆ ಅಂತಿದ್ದಾರೆ. ಕಾಂಗ್ರೆಸ್ ಅವರೇ ನೇರ ಹೊಣೆ. ಕಾಂಗ್ರೆಸ್ ಬಂದು ಕರ್ನಾಟಕ ದಿವಾಳಿ ಮಾಡಾಕ್ಬಿಡ್ತು. ಏನು ಪ್ರಯೋಜನ ಇಲ್ಲ ಕಾಂಗ್ರೆಸ್ ಬಂದು. BJP ಇದ್ದಿದ್ರೆ ಈ ಥರ ಎಲ್ಲ ಬರ್ತಿರ್ಲಿಲ್ಲ. ಕಾಂಗ್ರೆಸ್ ಬಂದು ಎಲ್ಲ ದಿವಾಳಿ ಆಯಿತು. ಸರ್, ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ಸಿದ್ದರಾಮಯ್ಯ. ತಿಮ್ಮೇಗೌಡ. ಸರ್, ಇವತ್ತಿನ ಬಸ್ ಬಂದ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಇವತ್ತಿನ ಬಂದು ಸರ್ಕಾರದ ಬೇಜವಾಬ್ದಾರಿ. ಮೊದಲನೇದು, ಹಲವಾರು ಬಾರಿ ಅವ್ರು ಸ್ಟ್ರೈಕ್ ಮಾಡವ್ರೆ. ಅವರ ಬೇಡಿಕೆಗಳನ್ನ ಸ್ವಲ್ಪನೂ ಈಡೇರಿಸಿಲ್ಲ. ಕಡಿಮೆ ಸಂಬಳದಲ್ಲಿ ಇವತ್ತಿನ ಜೀವನ ಮಾಡೋದೇ ಕಷ್ಟ. ತಿಂಗಳಾನುಗಟ್ಟಲೆ ಸಂಬಳನೇ ಕೊಡದೆ ಅವ್ರ ಹಕ್ಕನ್ನು ಅವರು ಚಲಾಯಿಸೋಕೆ ಹೋದರೆ ಎಸ್ಮ ಕಾಯ್ದೆ ತಂದವ್ರೆ. ಇದು ಸರ್ಕಾರದ ದುರ್ನೀತಿ. ಇದಕ್ಕೆ ನೇರ ಕಾರಣ ಸರ್ಕಾರವೇ. ಸರ್ಕಾರದ ಆಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ. ಕಾಂಗ್ರೆಸ್ ಸರ್ಕಾರದ ಆಡಳಿತ ವ್ಯವಸ್ಥೆನೇ ಯಾರು ಆಡಳಿತ ಮಾಡ್ತಾ ಇದ್ದಾರೆ ಅವರು. ಕಡಿಮೆ ಸಂಬಳದಲ್ಲಿ ಜೀವನ ಮಾಡೋರು ಯಾವ ರೀತಿ ಜೀವನ ಮಾಡಬೇಕು? ಅವ್ರ ಸ್ಕೂಲು ಮಕ್ಳದ್ದು ಏನು ಮಾಡ್ಬೇಕು? 4 ತಿಂಗಳು 5 ತಿಂಗಳು ಸಂಬಳ ಕೊಡುವಂಗಿಲ್ಲ. ಸ್ಟ್ರೈಕ್ ಮಾಡೋಕೆ ಹೋದರೆ ಎಲ್ಲ ಎಸೆಯೋದು. ಹೆಂಗೆ ಜೀವನ ಮಾಡೋದು ಹೆಂಗೆ ಅವರು? ಈ ದುರಾಡಳಿತ, ಒಂದು ರೀತಿ ದೌರ್ಜನ್ಯ, ದಬ್ಬಾಳಿಕೆ. ಹಂಗೆ ಅವನು ಮನುಷ್ಯ ತನ್ನ ಹಕ್ಕನ್ನೇ ಕಳ್ಕೊಂಬಿಡ್ಬೇಕು. ಹಂಗಾದ್ರೆ ತನಗೆ ತೊಂದರೆ ಹೇಳ್ಕೊಳ್ಳುವಂಗೆ ಇಲ್ವೇ? ಅವರು ಬೇಕಾದಷ್ಟು ಅವಕಾಶ ಕೊಟ್ಟರು. ಮೊದಲೆಲ್ಲ ಸ್ಟ್ರೈಕ್ ಮಾಡಿಲ್ವೇ? ಹಾಗೆಲ್ಲ ಇವರು ಅವಕಾಶ ಇದ್ದಾಗ ಸರ್ ಮಾಡ್ಕೋಬೇಕಾಯ್ತು. ಅಟ್ಲೀಸ್ಟ್ ಅವ್ರು ಕೇಳುವುದೆಲ್ಲ ಕೊಡದೇ ಇದ್ರು ಸ್ವಲ್ಪ ಭಾಗನಾದರೂ ಅವ್ರಿಗೆ ಈಡೇರಿಸ್ಬೇಕಾಯಿತು. ಅಂತ ಕಡಿಮೆ ದರ್ಜೆ ಸಂಬಳದವ್ರಿಗೆ ಈ ರೀತಿ ಶಿಕ್ಷೆ ಕೊಟ್ಟಿವರು ಹೊಸಬೇಕಾಯ್ತು ತತ್ತೀನಿ ಅಂದರೆ, ಇವ್ರು ಬೇರೆ 5 ಮಾಡ್ತೀನಿ 4 ಮಾಡ್ತೀನಿ ಆ ಭಾಗ್ಯ ಯಾರಿಗೆ ಬೇಕು? ಏನು ಪ್ರಯೋಜನ ಇಲ್ಲ. ಸ್ತ್ರೀಶಕ್ತಿ ಯೋಜನೆ ಇದಕ್ಕೆ ಬೇಕಿಲ್ಲ. ಯಾವ ಭಾಗ್ಯನೂ ಬೇಕಿರಲಿಲ್ಲ. ಯಾವುದು ನಡೀತಾ ಇಲ್ಲ. ಯಾವ ಪ್ರಗತಿನೂ ನಡೀತಾ ಇಲ್ಲ. ಅದು ಕೊಟ್ಕೊಂಡು ಅದು ತೋರಿಸ್ಕೊಂಡು ಜನಗಳ ಮೋಸ ಮಾಡ್ತಾವ್ರು ಇವರು ಅಷ್ಟೇ. ಇನ್ಯಾವ ವಿಧವಾದಂಥ ಜನೋಪಯೋಗಿ ಕೆಲಸ ಒಂದೂ ಮಾಡ್ತಾಯಿಲ್ಲ. ಅವನ್ನ ಇದು ತೋರಿಸ್ತಾರೆ, ಆ ಭಾಗ್ಯ ಈ ಭಾಗ್ಯ ಅಂದ್ಕೊಂಡು ಕಾಲ ತಳ್ತಾವ್ರೆ. ಜನಗಳ ಮೇಲೆ ಹೊರೆ ಸಿಕ್ಕಿದ್ದು ಏನು ಸಿಗ್ತದೆ ಅದ್ರ ಮೇಲೆ 1ಕ್ಕೆ 10 ಹೊರೆ ಹಾಕೋದು, ಇಲ್ಲಿ ತೆಗೆದು ಅಲ್ಲಿ ಕೊಡೋದು, ಇನ್ನೇನು ಮಾಡ್ತಾಯಿಲ್ಲ.
ಮಹಿಳೆಯರಿಗೆ ಫ್ರೀ ಬಸ್ ಕೊಡ್ತಿದೀವಿ ಅಂತ ಅಂದ್ಬಿಟ್ಟು ಈ ರೀತಿ ಚಾಲಕರ ಸಂಬಳನ ಹಾಳು ಅಲ್ಲ, ಮಾಡ್ತಿದ್ದಾರೆ. ಇದಕ್ಕೋಸ್ಕರ ಮಾಡಿದ್ರು ಅದ್ಯಾವುದೋ 4-5 ಭಾಗ್ಯ ತಂದವ್ರೆ, ಯಾವ ಭಾಗ್ಯನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವುಗಳು ಮಾಡಬಾರ್ದಾಗಿತ್ತು. ಅವರು ಯಾವ ಭಾಗ್ಯನೂ ಸರಿಯಾಗಿ ಕೊಡ್ತಾ ಇಲ್ಲ. ಕೊಡ್ತಾನೂ ಇಲ್ಲ, ಅದು ಬೇಕಾಗೂ ಇರಲಿಲ್ಲ. ಅದನ್ನ ನಂಬೇನು ಜನ ಜೀವನ ಮಾಡ್ತಾ ಇರಲಿಲ್ಲ. ವಯಸ್ಸಾದವ್ರಿಗೆ 65-70 ವರ್ಷದ ಮೇಲ್ಪಟ್ಟವ್ರಿಗೆ ಹೆಂಗಸಾಗಲಿ ಗಂಡಸಾಗಲಿ ಅವ್ರಿಗೆ ಕೊಡಬೇಕಾಗಿತ್ತು ವಿನ ಇವ್ರು ಓಟ್ ತಗೊಳ್ಳೋ ಒಂದೇ ಒಂದು ಉದ್ದೇಶಕ್ಕೆ ಎಲ್ಲರಿಗೂ ನಾವು ಓಟ್ ಕೊಟ್ಬಿಡ್ತೀವಿ, ಗೆದ್ದ ಮೇಲೆ ನೋಡ್ಕೊಳ್ಳೋ ಅಂದ್ಬಿಟ್ಟು ಈಗ ಬಿಟ್ಬಿಟ್ಟು ಏನು ಮಾಡೋಕ್ಕಾಯ್ತಾ ಇಲ್ಲ. ಅಲ್ಲೇನೂ ಇಲ್ಲ. ಒಂದು ರೇಖೆಗಿಂತ ಕೆಳಗಡೆ ಇರುವಂಥವ್ರಿಗೆ ಅನುಕೂಲಗಳನ್ನ ಒದಗಿಸ್ಕೊಟ್ಟಿದ್ರೆ ಸರ್ಕಾರನೇ ನೆನೆಸ್ಕೊಳ್ಳೋರು, ಸರ್ಕಾರದ ಆಡಳಿತವನ್ನು ನೆನೆಸ್ಕೊಳ್ಳೋರು ಜನ. ಇವರು ಪ್ರತಿಯೊಬ್ಬ ಮಹಿಳೆ ಅಂತ ಅಂದರು, ಹೆಣ್ಮಕ್ಳಾದವ್ರಿಗೆ ಎಲ್ರಿಗೂ ಅಂತ ಅಂದರು, ಎಲ್ಲರೂ ಎಲಿಜಿಬಲ್ ಆಗಿದ್ದಾರೆ, ದುಡ್ಡು ಕೊಟ್ಟು ಪ್ರಯಾಣ ಮಾಡುವಂಥ ಶಕ್ತಿ ಇದೆ ಅವರಿಗೆ. ಆದರೂ ಅವರಿಗೆಲ್ಲ ಮಾಡಿ ಬಡವ್ರಿಗೆ ಅನ್ಯಾಯ ಮಾಡಿ ಅಭಿವೃದ್ಧಿ ಕೆಲಸಗಳನ್ನ ಕುಂಠಿತ ಮಾಡಿದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸಗಳು ಕರೆಕ್ಟಾಗಿ ಸರಿಯಾದ ಟೈಮ್ನಲ್ಲಿ ನಡೀತಾ ಇಲ್ಲ. ನಿಜವಾಗ್ಲೂ ನಾವು ಈ ಸರ್ಕಾರನ ಖಂಡಿಸ್ತೀವಿ ಅಮ್ಮ. ಈ ಸರ್ಕಾರದ ಆಡಳಿತವನ್ನು ಖಂಡಿಸ್ತಾ ಇದ್ದೀವಿ ನಾವು. ಇವರ ಆಡಳಿತ ವ್ಯವಸ್ಥೆಯೇ ಸರಿ ಇಲ್ಲ. ಇವರೇನು ಜನೋಪಯೋಗಿ ಅಂತ ಕೆಲಸ ಒಂದೂ ಮಾಡ್ತಾ ಇಲ್ಲ. ಬರೀ ಆ ಭಾಗ್ಯ ಈ ಭಾಗ್ಯ ಅನ್ಕೊಂಬಿಟ್ಟು ಜನಗಳನ್ನ ನಂಬಿಸ್ಕೊಂಡು ಮಸಿ ಬಳ್ಕೊಂಡು ಸ್ಟ್ರೈಕ್ ಮಾಡಿ ಇನ್ನೇನು ಮಾಡ್ಯಾರ ಅವರು? ಈ ಭಾಗ್ಯ ನಾವು ಕೇಳಿದ್ವಾ? ಯಾರು ಕೇಳಿದ್ವಾ? ಕೇಳಿದ್ರೆ ಯಾಕೆ ಕೊಡಬೇಕು? ಅವರು ವೃತ್ತಿ ಕೊಡಲಿ, ಮನುಷ್ಯನಿಗೆ ಕೆಲಸ ಕೊಡಲಿ. ಕೆಲಸ ಕೊಟ್ಬಿಟ್ಟು ನಮ್ಮಿಂದ ಅಭಿವೃದ್ಧಿ ಹೋಗ್ಸುವಂತಹ ಕೆಲಸಗಳು ಮಾಡ್ಬೇಕು ಹೊರತು ಬಡತನಕ್ಕೆ ಇನ್ನೂ ಜಾಸ್ತಿ ಪ್ರೇರಣೆ ನೀಡುವಂತ ಕೆಲಸ. ಆಮೇಲೆ ಪಕ್ಷಪಾತಿ ಮಾಡಿದ್ರು ನೋಡಿ, ಹೆಂಗಸರು ಗಂಡಸರು ಅಂತ ವಿಭಿನ್ನವಾಗಿ ಮಾಡೋದಲ್ಲ, ಇದು ನಿಜವಾಗ್ಲೂ ತಪ್ಪಿದು. ಪ್ರತಿಯೊಬ್ಬನಿಗೂ 65 ವರ್ಷವಾದ ಎಲಿಜಿಬಲ್ ಯಾರು ಅರ್ಹತೆ ಇದ್ದಾರೆ ಅವರಿಗೆ ಕೊಡಬೇಕಾಗಿತ್ತು ಅಂತ ನನ್ನ ಅನುಭವ. ವಯಸ್ಸಾದವ್ರು ಯಾರು ಜೆಂಟ್ಸ್ ದುಡ್ಡು ಕೊಟ್ಟು ಹೋದ್ರೆ ನಿಂತ್ಕೊಂಡು ಹೋಗ್ಬೇಕು, ನಿಂತ್ಕೋಕ್ಕೂ ಜಾಗ ಇಲ್ಲ. ದುಡ್ಡು ಕೊಡದೇ ಇರೋರು ಆರಾಮಾಗಿ ಕೂತಿರ್ತಾರೆ. ದುಡ್ಡು ಕೊಟ್ಟವ್ರು ನಾವು ನಿಂತ್ಕೊಂಡು ನಾವು ವಯಸ್ಸಾದವರಾಗಲಿ, ಮಂಡಿ ನೋವು ಇರಲಿ, ಇನ್ನೊಂದು ಕಾಯಿಲೆ ಇರಲಿ, ಶಾಪ್ ಹಾಕೊಂಡು ಬಸ್ಕೋಯ್ತೀವಿ ನಾವು, ಗೊತ್ತಾ? ಈ ಬಂದ್ ವಿಷಯದಲ್ಲಿ ಸರ್ಕಾರಿ ನೌಕರರು ಸಾಕಷ್ಟು ಟೈಮ್ ಕೊಟ್ಟರು ಸರ್ಕಾರಕ್ಕೆ. ಅವರು ಆ ಇತ್ಯರ್ಥ ಮಾಡಬಾಯಿತು ಸರ್ಕಾರ. ಅದನ್ನು ಇತ್ಯರ್ಥ ಮಾಡ್ದೇ ಕೊನೆಗಳಿಗೆ ನಾಳೆ ಬಂದ್ ಮಾಡ್ತೀವಿ ಅಂದಾಗ ಇವರು ಆವಾಗ ಮೀಟಿಂಗ್ ಕರೆದ ಸಂಘದ, ಅದರಿಂದ ವಿಫಲ ಆಯಿತು. ಅವರು ಬೇಕಾದಷ್ಟು ಟೈಮ್ ಕೊಟ್ಟರು. ಇವರು ಸರ್ಕಾರದ ಏನು ಕ್ರಮ ತಗೊಳ್ಳಿಲ್ಲ. ಮೊದಲನೇ ತಪ್ಪೇನು ಅಂದರೆ ಮಹಿಳೆಯರಿಗೆ ಇವರು ಬಸ್ ಚಾರ್ಜು ಮನ್ನಾ ಮಾಡೋದು ತಪ್ಪು. ಅದು ಯಾಕೆ ಅಂದರೆ ಮಹಿಳೆಯರಿಗೆ ಮಾಡೋದ್ರಿಂದ ಅವ್ರಿಗೆ ಗೃಹಲಕ್ಷ್ಮಿ ಹಣನೂ ಕೊಟ್ಟರು, ತಿರುಗಾಡೋಕ್ಕೆ ಬಸ್ ಫ್ರೀ ಆಯಿತು, ಖರ್ಚಿಗೆ ದುಡ್ಡು ಆಯಿತು. ಮನೇಲಿ ಅಡುಗೆ ಮಾಡ್ಕೊಡೋರಿಲ್ಲ ಹೆಂಗಸರು, ಈಗ ಗಂಡಸರೇ ಮಾಡ್ಕೊಂಡು ತಿನ್ಬೇಕು ಕೆಲಸಗಳನ್ನ. ರೈತರು ಮಹಿಳೆಯರು ಮನೇಲಿ ಕೆಲಸ ಮಾಡ್ತಾ ಇಲ್ಲ. ಗಂಡಸು ಎಷ್ಟು ಕೆಲಸ ಮಾಡ್ತಿದ್ದ, ಹೆಂಗಸು ಅಷ್ಟೇ ಕೆಲಸ ಮಾಡ್ತಿದ್ರು. ಇವತ್ತು ಏನೂ ಮಾಡ್ತಾ ಇಲ್ಲ. ಇದು ಸೈಡ್ ಎಫೆಕ್ಟ್ ಬೇಕಾದಷ್ಟು ಆಗದೆ. ಇವ್ರು ಹೇಳ್ಕೊತಾರೆ ಇವರು. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಗಂಗಣ್ಣ ಅಂತಮ್ಮ. ನೀವು ಇವತ್ತು ಹೇಳೋ ರೀತಿಯಲ್ಲಿ ನೋಡಿದ್ರೆ KSRTC ಬಸ್ ಮುಷ್ಕರದ ಬಗ್ಗೆ, ಬೆಂಗಳೂರು ಸಿಟಿ ಬಸ್ಗಳ ಮುಷ್ಕರದ ಬಗ್ಗೆ ಹೇಳೋದಾದರೆ, ಇವಾಗ ಇಷ್ಟು ತಿಂಗಳುಗಳ ಕಾಲ ಸಂಘದವರು ತಾನೇ 38 ತಿಂಗಳುಗಳ ಕಾಲ ಹೇಗೆ ತಡ್ಕೊಂಡಿದ್ರು? ಅಲ್ಲ, ಆಗಿಂದಾಗಿ ಅದರ ಬಗ್ಗೆ ಪರಿಷ್ಕರಣೆ ಮಾಡಿ ಸರ್ಕಾರ ಜೊತೆಲಿ ಮಾತಾಡಿ ಅದನ್ನು ವ್ಯವಹಾರನ ಬಗೆಹರಿಸ್ಕೋಬೇಕು. ಎಲ್ಲ ಒಟ್ಟಿಗೆ ತಗೋಣ ಅಂತ ಕುಂತ್ಕೊಂಡಾಗ ಒಟ್ಟಿಗೆ ಬಂದರೆ ದುಡ್ಡು ಏನೋ ಒಂದು ಮಾಡ್ತೀವಿ ಅಂದ್ಕೊಂಡು ಆಸೆಯಲ್ಲಿ ನೌಕರರು ಆಸೆ ಪಡ್ತಾರೆ. ಆದರೆ ಸರ್ಕಾರನ ಒಂದೇ ಸಾರಿ 38 ತಿಂಗಳು ದುಡ್ಡು ಸಾವಿರಾರು ಕೋಟಿ ಕಟ್ಟಬೇಕಾದ್ರೆ ಸರ್ಕಾರಕ್ಕೂ ತೊಂದರೆ ಇದೆ. ಇವಾಗ ಸರ್ಕಾರ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ, ಈಗ 14 ತಿಂಗಳದ್ದು ಅದೇನಿದೆ ವೇತನ ಪರಿಷ್ಕರಣೆದು DAನು ಸೇರಿಸಿ ನಾವು 14 ತಿಂಗಳದ್ದು ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇಲ್ಲ, ನಮಗೆ ಆಗೋದೇ ಇಲ್ಲ, ನಮ್ಮ ಒಟ್ಟಿಗೆ ಕೊಡಿ ಅಂತ ನೌಕರ ಸಂಘದವರು ಕೇಳ್ತಾ ಇದ್ದಾರೆ. ನೌಕರ ಸಂಘದವ್ರು ಇನ್ಫಾರ್ಮ್ ಮಾಡಿದ್ದಾರೆ, ಆದರೂ ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಇದು ಏನಾಗಿದೆ ಅಂತ ಹೇಳಿದ್ರೆ, ಈಗಿರ್ತಕ್ಕಂಥ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟಿಂದಲೇ ಆಗಿರ್ತಕ್ಕಂಥ ಒಂದು ತೊಂದರೆ ಅಲ್ಲ, ಇದು ಹಿಂದಿನ ಗೌರ್ಮೆಂಟಿಂದಲೂ ಆಗಿರ್ತಕ್ಕಂಥ ಸಮಸ್ಯೆನೇ. ಇದು ಹಿಂದಿನ ಗೌರ್ಮೆಂಟ್ ಅವರು ಆವತ್ತೊಂದು ದಿನ ಬಗೆಹರಿಸಿದ್ರೆ ಇವತ್ತು ಇಷ್ಟೊಂದು ಸಮಸ್ಯೆ ಆಯ್ತಾ ಇರಲಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ರೂಲಿಂಗ್ ಗೌರ್ಮೆಂಟ್ ಯಾವುದಿರ್ತದೆ ಅದರ ಮೇಲೆ ಹೊಣೆ ಹೊರಿಸೋದು ಎಲ್ಲರದು ಅದು ಮಾಮೂಲಿ ಆಗ್ಬಿಟ್ಟಿದೆ. ರೂಲಿಂಗ್ ಗೌರ್ಮೆಂಟೇ ಹೊಣೆ ಆಗಿರುತ್ತೆ ಅಲ್ವಾ? ಇವಾಗ ಯಾವ್ದು ರೂಲಿಂಗ್ ಗೌರ್ಮೆಂಟ್ ಇರುತ್ತೆ ಅದೇನೇ ಜವಾಬ್ದಾರಿ ವಹಿಸ್ಕೋಬೇಕು. ಇವಾಗ ವಹಿಸ್ಕೊಂಡು ಯಾವ್ದು ನಡೆಸ್ತಾ ಇದೆ ಸರ್ಕಾರ, ಆ ಸರ್ಕಾರಗಳೇ ಅವ್ರ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಅದಕ್ಕೋಸ್ಕರ ನೌಕರ ಸಂಘನೂ ಕೂಡ ಇದಕ್ಕೆ ಕುಂತು ಮಾತುಕತೆ ಆಡಿ ಅದನ್ನು ಏನಪ್ಪ ಅಂತಂದರೆ ಸಮಸ್ಯೆನ ಬಗೆಹರಿಸ್ಕೋಬೇಕು. ಸರ್, ನಿಮ್ಮ ಹೆಸರು? ಸುರೇಶ್ ಅಂದ್ಬಿಟ್ಟು.
ಸರ್ ನೀವು ರೈತರಲ್ಲ ರೈತರು ಮೇಡಮ್. ಸರ್ ರೈತರಿಗೆ ತೊಂದರೆ ಆಗ್ತಿದೆಯಾ ಸರ್ ಬಸ್ ಬಂದಿಂದ? ಹೌದು ಮೇಡಮ್, ಈಗ ಬಂದು ನಾವು ಮದ್ದೂರಿಂದ ಮಂಡ್ಯ ಬರ್ಬೇಕಾದ್ರೆ ಬಸ್ಗಳಿಲ್ಲ ಮೇಡಮ್ ಅವ್ರೆ. ಈಗ ಯಾವ ಬಸ್ಗಳಿಲ್ಲ, ಒಂದು ಟೆಂಪೋದಲ್ಲಿ ಬಂದು. ಸರ್ ಬಸ್ ಬಂದ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಈ ಬಸ್ ಬಗ್ಗೆ ಮೇಡಮ್ ಸರ್ಕಾರದವರು ಒಂದು ಒಳ್ಳೆಯ ಕೆಲಸ ಮಾಡಿಕೊಟ್ರೆ, ಈ ಸ್ಟ್ರೈಕ್ ಉಪಯೋಗಲ್ಲೇ ಅವ್ರಿಗೆ ವೇತನವನ್ನು ಕರೆಕ್ಟಾಗಿ ಕೊಟ್ಕೊಂಡು ಅವ್ರಿಗೆ ದುಡ್ಡು ಕಾಸಲ್ಲಿ ವ್ಯವಸ್ಥೆ ಮಾಡಬೇಕು. ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಕೂಲಂಕುಷವಾಗಿ ಕ್ರಮ ತಗೋಬೇಕು ಅಂತ ನಮ್ಮ ಆಸೆ ಮೇಡಮ್. ಸರ್ ಅಂದರೆ ಈಗ ಮಹಿಳೆಯರಿಗೆ ಫ್ರೀಯಾಗಿ ಬಸ್ ಬಿಟ್ಟಿರೋದೇ ಬಸ್ ಬಂದ್ಗೆ ಕಾರಣ ಅಂತ ಅಂತಿದ್ದಾರೆ ಜನ. ಪರವಿರೋಧ ಚರ್ಚೆಗಳಿದೆ, ನಿಮಗೆ ಏನು ಅನಿಸುತ್ತೆ? ಹೌದು ಮೇಡಮ್, ಇದು ತೆಗಿಬೇಕು ಮೇಡಮ್, ಇದು ಮಹಿಳೆಯರಿಗೆ ಫ್ರೀ ಬಸ್ ತೆಗಿಬೇಕು. ಸರ್ ನಿಮ್ಮ ಹೆಸರು? ಕುಮಾರಸ್ವಾಮಿ ಅಂತ, ವ್ಯವಸಾಯಗಾರರು. ನಾವು ಪಾಂಡಪುರ ತಾಲೂಕು ಮೇಲ್ಕೋಟೆ ಹೋಬಳಿ ಸೆಟ್ಟಳ್ಳಿ ಅಂತ ಅಂದ್ಬಿಟ್ಟು. ಸರ್ ಇವತ್ತಿನ ಬಸ್ ಬಂದ್ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಸರ್ ಇವು ತುಂಬ ಈ ಕಾಂಗ್ರೆಸ್ನವರು ಅಧಿಕಾರದ ಮದ ಏರ್ಬಿಟ್ಟಿದೆ ಅವ್ರಿಗೆ ಜಾಸ್ತಿ. ಅವ್ರು ಅಧಿಕಾರನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಸಾರ್ವಜನಿಕರ ಕಷ್ಟ ಸುಖನ ಭಾಗಿ ಅದ್ರ ಬಗ್ಗೆ ಕಣ್ಣೆತ್ತು ನೋಡ್ತಾ ಇಲ್ಲ. ಅವರು ದಿನನಿತ್ಯ ಪ್ಯಾಸೆಂಜರ್ಗಳು ಹೆಂಗೆ ಓಡಾಡ್ತಾರೆ ಅದ್ರ ಬಗ್ಗೆ ಅವರು ಬಸ್ಸಲ್ಲಿ ಯಾರಾಗಲಿ ಟ್ರಾವೆಲ್ ಮಾಡಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸು ಕಾಯೋದಾಗಲಿ ನೋಡಿದರೆ ಅವ್ರಿಗೆ ಅರ್ಥ ಆಗೋದು. ಎಷ್ಟು ಜನ ಸಫರ್ ಪಡ್ತಾ ಇದ್ದಾರೆ. ಕಾಲೇಜ್ ವಿದ್ಯಾರ್ಥಿಗಳಾಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಗಾರ್ಮೆಂಟ್ಸ್ಗೆ ಹೋಗಿರೋರು ಆಗ್ಬೋದು, ಎಲ್ಲರೂ ಎಷ್ಟು ಪರಿತಪಿಸ್ತಾ ಇದ್ದಾರೆ. ನಿಜವಾಗ್ಲೂ ಕಷ್ಟ ಕೊಡ್ತಾ ಇದ್ದಾರೆ ಇವರು. ಬೇಕು ಅಂತಲೇ ಕೊಡ್ತಾ ಇದ್ದಾರೆ. ಇವರು ಅಧಿಕಾರದ ಮದ ಏರ್ಬಿಟ್ಟದೆ. ಚಕ್ರ ತಿರುಗಿದಂಗೆ ಕೆಳಗೆ ಹೋಯ್ತೀವಿ ಅಂತ ಇನ್ನೂ ಅವ್ರಿಗೆ ಗೊತ್ತಿಲ್ಲ. ಖಂಡಿತವಾಗ್ಲೂ ಇವ್ರಿಗೆ ಮದ ಇರಿದೆ. ಮದ ಯಾವತ್ತು ಇಳಿತದೆ ಅಂತ ಗೊತ್ತಿಲ್ಲ. ಇವರು ಹಿಂಗೆ ಮಾಡಿದ್ರೆ ಜನಗಳೇ ರೊಚ್ಚಿಗೆ ಹೇಳ್ತಾರೆ, ಅದು ಮಾತ್ರ ಶತಸಿದ್ಧ. ಸರ್ ನಿಮ್ಮ ಹೆಸರು? ಕೃಷ್ಣ ಅಂತ. ನಮ್ಮ ಹೆಸರು ಪುಟ್ಟಸ್ವಾಮಿ ಅಣ್ಣ. ಸರ್ ಇವತ್ತಿನ ಬಸ್ ಬಂದ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ. ಮತ್ತು ಈ ರಾಜ್ಯ ಸರ್ಕಾರ ಕಾನೂನು ರೀತಿ ಕಾರ್ಮಿಕರನ್ನ ಹಿತದೃಷ್ಟಿಯಿಂದ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಎರಡನ್ನೂ ಸರಿದೂಗಿಸ್ಕೊಂಡು ಹೋಗಬೇಕಾಗಿರೋದು ಸರ್ಕಾರದ ಕೆಲಸ, ಕರ್ತವ್ಯ. ಹಂಗಾಗಿ ನಮ್ಮ ಸಾರಿಗೆ ಸಚಿವರಾಗಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ಇದನ್ನು ಸಣ್ಣ ಮಟ್ಟದಲ್ಲೇ ಕಾರ್ಮಿಕರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅವರು ದುಡಿಯೋದ್ರಿಂದನೇ ಈ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇರೋದ್ರಿಂದ ಎರಡನ್ನೂ ಸರಿದೂಗಿಸ ಹೋಗ್ಬೇಕಾಗಿರೋದು ಸರ್ಕಾರದ್ದು. ಅದನ್ನು ಸರಿಪಡಿಸ್ಕೊಂಡು ಈ ಬೇಗ ತೀರ್ಮಾನ ತಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ. ನೋಡೋರಲ್ಲ ವೀಕ್ಷಕರ, ಸಾರ್ವಜನಿಕರ ಅಭಿಪ್ರಾಯ ಇದಾಗಿತ್ತು. ಸರ್ಕಾರ ತನ್ನ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ಸಾರಿಗೆ ನೌಕರಿಗೆ ಸರಿಯಾದ ಸಮಯದಲ್ಲಿ ವೇತನವನ್ನು ನೀಡಬೇಕು ಅಂತ ಹೇಳ್ತಾ ಇವತ್ತಿನ ಸುದ್ದಿನ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾಮ್ಯಾನ್ ಶಂಕರ್ ಜೊತೆ ನಾನು ಅನುಷಾ.